ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಲೇಯರ್ ಕಟ್ ಹೇಗೆ ಮಾಡೋದು ಅಂತ ತಿಳ್ತಾ ಹೋಗೋಣ. ಲೇಯರ್ ಕಟ್ ವಿಡಿಯೋನ ನಾನು ಆಲ್ಮೋಸ್ಟ್ ಮುಂಚೆನೇ ಪೋಸ್ಟ್ ಮಾಡಿದ್ದೀನಿ ಸ್ಟಾರ್ಟಿಂಗ್ ವೀಡಿಯೋಸ್ಗಳಲ್ಲೇ. ಬಟ್ ಆದರೂ ಒಂದು ಕಟಿಂಗ್ ವೀಡಿಯೋಸ್ ಮೇಲೆ ತುಂಬ ಯೂಸ್ ಡಿಮ್ಯಾಂಡ್ ಇದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಮತ್ತೆ ಒಂದು ಕಟಿಂಗ್ಸ್ ಒಂದು ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಸಖತ್ ಯೂಸ್ಫುಲ್ ಆಗುತ್ತೆ. ಎಲ್ಲೂ ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋನ ಎಂಡ್ ತನಕ ನೋಡಿ. ಹೇರ್ ಕಟ್ ಸ್ಟಾರ್ಟ್ ಮಾಡೋಣ. ಹೇರ್ ಕಟ್ ಮಾಡೋಕ್ಕೂ ಮುಂಚೆ ಏರ್ ಕ್ರೌನ್ ಹಾಕಬೇಕು. ಏರ್ ಕ್ರೌನ್ ಆದಮೇಲೆ ಸಿಂಪಲ್ ಕ್ರಾಪ್ ತೆಗಿಬೇಕು. ನೀಟಾಗಿ ಏನು ಗಂಟಿದೆ ಸಿಕ್ಕಿರೋದನ್ನೆಲ್ಲ ನೀಟಾಗಿ ಬಿಡಿಸ್ಬೇಕು. ಅದೆಲ್ಲ ಆದಮೇಲೆ ಪಾರ್ಟೇಷನ್ ಮಾಡ್ಕೊಳ್ತಾ ಹೋಗಬೇಕು. ಇಯರ್ ಟು ಇಯರ್ ಪಾರ್ಟೇಷನ್, ಇಯರ್ ಟು ಇಯರ್ ಪಾರ್ಟೇಷನ್ ಮಾಡಿ ವಾಟರ್ ಸ್ಪ್ರೇ ಮಾಡಬೇಕು. ಸೊ ಒಂದು ಕಡೆಯಿಂದ ವಾಟರ್ ಸ್ಪ್ರೇ ಮಾಡೋಣ. ವಾಟರ್ ಸ್ಪ್ರೇ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಕ್ಲಿಯರ್ ಕಟ್ ಆಗಿ ಹೇರ್ ಕಟ್ ಶೋ ಅಪ್ ಆಗುತ್ತೆ. ಹಾಗೆ ಹೇರ್ ಕಟ್ ಕೂಡ ಚೆನ್ನಾಗಿ ಬರುತ್ತೆ. ನೀವು ಕೂಡ ಅಷ್ಟೇ ಏರ್ ಕ್ರೌನ್ ಹಾಕಬೇಕು. ಬಟ್ ನಾನಿಲ್ಲಿ ನನಗೆ ಕಂಫರ್ಟಬಲ್ ಇರೋದ್ರಿಂದ ನಾನು ಏರ್ ಕ್ರೌನ್ ಏನು ಹಾಕ್ತಾ ಇಲ್ಲ. ಹೇರ್ ಕಟ್ ಮಾಡೋಕ್ಕೂ ಮುಂಚೆ, ಹೇರ್ ಕಟ್ ಕಲಿಯೋಕ್ಕೂ ಮುಂಚೆ ನಾನು ಯಾವಾಗಲೂ ಹೇಳೋದಿಷ್ಟೇ, ಫಸ್ಟಿಗೆ ನೀವು ಪೇಪರ್ ಕಟ್ಟಿಂಗಲ್ಲಿ ಹೇರ್ ಕಟ್ನ ಪ್ರಾಕ್ಟೀಸ್ ಮಾಡಿ, ಅದಾದಮೇಲೆ ಡಮ್ಮಿ ಮೇಲೆ ಪ್ರಾಕ್ಟೀಸ್ ಮಾಡಿ. ಸೊ ಅದಾದಮೇಲೆ ಡೈರೆಕ್ಟಾಗಿ ಕ್ಲೈಂಟ್ ಮೇಲೆ ಪ್ರಾಕ್ಟೀಸ್ ಮಾಡಿ. ಅಥವಾ ಕ್ಲೈಂಟಿಗೆ ಹೇರ್ ಕಟ್ ಮಾಡೋಕ್ಕೆ ಹೋಗಿ ಸ್ಟಾರ್ಟಿಂಗಲ್ಲಿ ನಾನು ನೋಡಿದ ತಕ್ಷಣ ಹೇರ್ ಕಟ್ ಕಲಿತೀನಿ, ಸುಲಭ ಇದೆ ಅಂತ ಅಂದ್ಕೊಳ್ಬೇಡಿ ದಯವಿಟ್ಟು. ಸೊ ಮೊದಲಿಗೆ ನಾವಿಲ್ಲಿ ಇಯರ್ ಟು ಇಯರ್ ಪಾರ್ಟಿಷನ್ ಮಾಡ್ತಾ ಇದ್ದೀವಿ. ಈ ರೀತಿಯಲ್ಲಿ ಇಯರ್ ಟು ಇಯರ್ ಪಾರ್ಟಿಷನ್ ಮಾಡಿ ನೀಟಾಗಿ ಕೂಲ್ ಮಾಡ್ಕೋಬೇಕು. ಬೇಕು ಅಂತಂದರೆ ಬ್ಯಾಕ್ ಸೈಡಲ್ಲಿರೋ ಒಂದು ಹೇರ್ಗೆ ಫ್ಲಿಪ್ ಹಾಕ್ಬೋದು. ಐಬ್ರೋಸ್ ಸೆಂಟರ್ ಕಾರ್ನರಿಂದ ಪೋರ್ಷನ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಒಂದು ಪೋರ್ಷನ್ ಆಗಿ ಅಗೈನ್ ಐಬ್ರೋಸ್ ಸೆಂಟರ್ ಕಾರ್ನರಿಂದ ಪೋರ್ಷನ್ ಕ್ರಿಯೇಟ್ ಮಾಡಿಕೊಂಡು ಲೆಂತ್ ಎಷ್ಟು ಬೇಕು ಆ ಒಂದು ಲೆಂತಿಗೆ ಹೇರ್ ಲೆಂತ್ ಕಟ್ ಮಾಡುವಂಥದ್ದು. ಸ್ಟ್ರೇಟ್ ಈಗ ಡಿವೈಡ್ ಮಾಡೋಣ. ಸೆಂಟರ್ ಪೋರ್ಷನ್ ಇರುತ್ತೆ, ಅದೇ ಪೋರ್ಷನ್ಗೆ ಡಿವೈಡ್ ಮಾಡೋಣ. ಅದಾದಮೇಲೆ ಸಿ ಶೇಪ್ನಲ್ಲಿ ಹೇರ್ನ ಕಟ್ ಮಾಡ್ತಾ ಹೋಗೋಣ. ಸಿ ಶೇಪ್ ಅಂತ ಅಂದರೆ ಕ್ಲೈಂಟ್ ಗೊತ್ತಿರುವಂಥ ಸ್ಟ್ರೇಟ್, ಅಂದರೆ ನಾವು ಆಪೋಸಿಟ್ಗೆ ಏನು ನಿಂತಿರ್ತೀವಲ್ಲ, ಕ್ಲೈಂಟ್ ಅಥವಾ ನಾವು ಏನು ನಿಂತಿದ್ದೀವಿ ನಮ್ಮ ಒಂದು ಆಪೋಸಿಟ್ಗೆ ಸಿ ಶೇಪಲ್ಲಿ ಹೇರ್ನ ಕಟ್ ಮಾಡ್ತಾ ಹೋಗಿ ನಮಗೆ ಸಿಗುತ್ತೆ ಲೇಯರ್ ಕಟ್. ಲೇಯರ್ ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಒಂದು ಆದಮೇಲೆ ಒಂದು ಕೂದಲು ಸಿಗೋ ರೀತಿ ಅಥವಾ ಸ್ಟೆಪ್ ಬೈ ಸ್ಟೆಪ್ ಈ ರೀತಿಯಲ್ಲಿ ಸಿ ಶೇಪ್ನಲ್ಲಿ ಕೂಮ್ ಮಾಡಿ ಹೇರ್ನ ರಿಮೂವ್ ಮಾಡಿ. ಸೊ ಅಗೇನ್ ಸೆಂಟರ್ ಕ್ರಾಫ್ನ ತೆಗೆದು ಕಂಪ್ಲೀಟ್ ಒಂದು ಪೋರ್ಷನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾನು ಇವಾಗ ರೈಟ್ ಸೈಡ್ ಪೋರ್ಷನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಒಂದು ರೈಟ್ ಸೈಡ್ ಪೋರ್ಷನ್ನ ಸೆಂಟರ್ ಕ್ರಾಫ್ ಆಗಿ ಕ್ರಿಯೇಟ್ ಮಾಡಿ ಸ್ವಲ್ಪನೇ ಹೇರ್ನ ಇನ್ಕ್ಲೂಡ್ ಮಾಡಿಕೊಂಡು ಹೇರ್ನ ಕಟ್ ಮಾಡ್ತಾ ಇದ್ದೀನಿ. ಹೇಗೆ ಕೂಮ್ ಮಾಡ್ತಾ ಇದ್ದೀನಿ, ಎಲ್ಲ ಒಂದು ಹೇರನ್ನು ನಾನು ಫ್ರಂಟಿಗೆ ಕೂಮ್ ಮಾಡೋ ರೀತಿ ಮಾಡಿ ಅದನ್ನು ಸಿ ಶೇಪ್ನಲ್ಲಿ ಹೇರ್ ಕಟ್ ಮಾಡ್ತಾ ಇದ್ದೀನಿ. ನಾವು ಮುಂಚೆ ಮಾಡಿರುವಂಥ ಹೇರ್ಗೂ ಇವಾಗ ತೆಗಿತಾ ಇರುವಂಥ ಒಂದು ಹೇರ್ಗೂ ಈಕ್ವಲ್ ಶೇಪ್ ಇರಬೇಕು.
ಅಗೈನ್ ಒಂದು ಪೋರ್ಷನ್. ಇದೇ ರೀತಿಯಲ್ಲಿ ನಾನಿಲ್ಲಿ ಎಕ್ಸ್ಟ್ರಾ ಏನು ಹೇರ್ ಇದೆಯಲ್ಲ ಅದನ್ನಷ್ಟೇ ತೆಗಿತಾ ಇದ್ದೀನಿ, ಯಾವುದೇ ರೀತಿ ಲೆಂತ್ ಕಟ್ ಮಾಡ್ತಾ ಇಲ್ಲ. ಸೊ ನಮಗೆ ಲೇಯರ್ ಹೇಗೆ ಸಿಗುತ್ತೆ, ಸಿ ಶೇಪ್ನಲ್ಲಿ ಕಟ್ ಮಾಡೋದ್ರಿಂದ ಲೇಯರ್ ಹೇಗೆ ಸಿಗುತ್ತೆ ಅಂದರೆ ಸ್ಟೆಪ್ ಆ್ಯಂಡ್ ಡೌನ್ 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 ಡೌನ್. ಸೊ ಕಂಪ್ಲೀಟ್ ಒಂದು ಪೋರ್ಷನ್ ಕೂಡ ಹೀಗೆ ಬರುತ್ತೆ. ನಮಗೆ ಇಲ್ಲಿ ಲೇಯರ್ ಕ್ರಿಯೇಟ್ ಆಯಿತು. ತುಂಬ ಜನ ಕೇಳ್ತಾನೆ ಇರ್ತೀರ, ತುಂಬ ಮೆಸೇಜ್ಗಳು ಬರ್ತಾ ಇರುತ್ತೆ, ಕಟ್ಟಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ, 3 ವೀಡಿಯೋಸ್ನ ಅಪ್ಲೋಡ್ ಮಾಡಿ ಅಂತ ಹೇಳಿ. ಸೊ ಕಟ್ಟಿಂಗ್ ವೀಡಿಯೋಸ್ಗೆ ಯೂಸ್ ಮಾಡಿದೆ ಅಂತಲೇ ಹೇಳ್ಬೋದು. ಸಲೂನ್ ಅಥವಾ ಪಾರ್ಲರ್ ಕೆಲಸದಲ್ಲಿ ಇಂಪಾರ್ಟೆನ್ಸ್ ಕೊಟ್ಟು ಕಲಿಬೇಕಾಗಿರುವಂಥ 2 ಸರ್ವಿಸಸ್ ಅಂದರೆ ಫಸ್ಟ್ ಒನ್ ಇಸ್ ಕಟ್ಟಿಂಗ್, ಅದಾದಮೇಲೆ ಕಲರಿಂಗ್, ಐಬ್ರೋಸ್. ಇದಿಷ್ಟನ್ನು ಕಲಿತ್ರೆ ಇಡೀ ಒಂದು ಪಾರ್ಲರ್ ಸರ್ವಿಸ್ ಏನಿದೆ ಅದನ್ನು ಆರಾಮಾಗಿ ನಡೆಸ್ತಾ ಹೋಗ್ಬೋದು. ಹೇರ್ ಕಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೋಡಿದ ತಕ್ಷಣ ನಿಮಗೆ ಆರಾಮ್ ಈಸಿ ಅನಿಸುತ್ತೆ, ಸೊ ಇದೇನು ಮಾಡಿಬಿಡ್ಬೋದು ಅಂತ. ಬಟ್ ಹಂಗೆ ಅಂದ್ಕೊಬೇಡಿ, ಸಿಸರ್ ಹಿಡಿಯೋದ್ರಿಂದನೂ ಮಾಡಲಾಗುತ್ತೆ. ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಂತೂ ಕಟ್ಟಿಂಗಿಗೆ ಅಷ್ಟು ಡಿಮ್ಯಾಂಡ್ ಇದೆ ಅಂತಲೇ ಹೇಳ್ಬೋದು. ಕಟ್ಟಿಂಗ್ ವಿಡಿಯೋ ಹಾಕಿದ್ರೆ ಟಕ್ಕಂತ ವ್ಯೂಸ್ ಚೆನ್ನಾಗಾಗುತ್ತೆ. ಸೊ ಹೇರ್ ಕಟ್ ಎಷ್ಟು ಚೆನ್ನಾಗಿ ಮಾಡ್ತಿರೋ ಅಷ್ಟೇ ಚೆನ್ನಾಗಿ ಬ್ಲೋ ಡ್ರೈ ಕೂಡ ನೀವು ಕಲೀಲೇಬೇಕು. ಬ್ಲೋ ಡ್ರೈ ಮಾಡಿ ನಾವು ಅದೇನು ಹೇರ್ ಕಟ್ ಮಾಡಿರ್ತೀವಲ್ಲ ಅದನ್ನು ಡಿಸ್ಪ್ಲೇ ಮಾಡಿದಾಗ ಅಷ್ಟೇ ನಮ್ಮ ಒಂದು ಕೆಲಸ ಪರ್ಫೆಕ್ಷನ್ ಅಂತ ಕೊಡೋದು. ಸೊ ನೀವು ಕಟಿಂಗ್ ಮಾಡ್ತೀರಾ, ನಿಮಗೆ ಬ್ಲೋ ಡ್ರೈ ಮಾಡೋಕ್ಕೆ ಬರ್ತಾ ಇಲ್ಲ ಅಂತಂದರೆ ನಿಜವಾಗ್ಲೂ ನೀವು ಅಲ್ಲಿ 50% ಕೆಳಗೆ ಇಳಿತಾ ಇದ್ದೀರಾ ಅಂತಲೇ ಅರ್ಥ. ಸೊ ಬ್ಲೋ ಡ್ರೈ ಯಾವಾಗಲೂ ಮೇಯ್ನ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಬ್ಲೋ ಡ್ರೈ ಮಾಡೋದನ್ನು ಎಷ್ಟು ಆಗುತ್ತೋ ಅಷ್ಟನ್ನು ಪ್ರಾಕ್ಟೀಸ್ ಮಾಡಿ 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 ಅಭ್ಯಾಸ ಮಾಡ್ಕೊಳ್ಳಿ. ಹೇರ್ನ ಕಚ್ಚೊಡಿಬೇಕು. ಸೊ ಈ ರೀತಿ ಮಾಡೋದ್ರಿಂದ ಹೇರು ಫ್ಲಫಿಯಾಗಿ ಕಾಣಿಸುತ್ತೆ, ಹಾಗೆಯೇ ಮಲ್ಟಿ ಲೇಯರ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಶೇಪ್ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ಸೊ ನೋಡಿದ್ರಲ್ಲ ನೀವು, ಒಂದು ರೈಟ್ ಸೈಡ್ ಏನು ನಾನು ಕಟ್ಟಿಂಗ್ನ ತೋರಿಸ್ದೆ ಅಥವಾ ಕಟ್ಟಿಂಗ್ ಬಗ್ಗೆ ನಾನು ವಿವರವಾಗಿ ಏನು ಹೇಳಿದೆ, ಸೇಮ್ ಅದೇ ರೀತಿಯೇ ಒಂದು ಲೆಫ್ಟ್ ಸೈಡಿಗೂ ಕೂಡ ಅದೇ ಕೂಡ ಅನ್ವಯ ಆಗುತ್ತೆ. ಇಲ್ಲಿ ಏನು ಒಂದು ಡಿಫ್ರೆನ್ಸ್ ಬರುತ್ತೆ ಅಂತಂದರೆ ಹ್ಯಾಂಡ್ ಹಿಡ್ಕೊಳ್ಳೋ ಒಂದು ರೀತಿ ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ. ಬಿಕಾಸ್ ನಾವು ಅಪೋಸಿಟ್ ಸೈಡಲ್ಲಿ ಮಾಡ್ತಾ ಇದ್ದೀವಲ್ವ. ಸೊ ಈ ಸೀನ ನಾವು ಸೀದಾ ಹಿಡ್ಕೊಳ್ತಾ ಹೋದ್ವಿ, ಇದನ್ನು ಸೀನ ಉಲ್ಟಾ ಹಿಡ್ಕೊಳ್ತಾ ಹೋಗಬೇಕು. ಹ್ಯಾಂಡ್ ಮೇಲ್ಗಡೆಯಿಂದ ಕೆಳಗಡೆಗೆ ಸೀಗೆ ಬರಬೇಕು. ಸೊ ಈ ರೀತಿಯಲ್ಲಿ ನೀವು ಕಟ್ಟಿಂಗ್ನ ಕಲ್ತ್ಕೊಂಡ್ರೆ ನಿಮ್ಗೆ ಆರಾಮಾಗುತ್ತೆ. ಬೇರೆಯವರು ಹೇಗೆ ಮಾಡ್ತಾರೋ ನಂಗೆ ಗೊತ್ತಿಲ್ಲ, ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಅಲ್ಲಿ ಇರುತ್ತೆ ಹೇರ್ ಕಟ್ಸು. ಬಟ್ ಇದು ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ಟಫೆಸ್ಟ್ ತಿಳ್ಕೊಂಡು ತಲೆಗೆ ಹಾಕ್ಕೊಂಡು ಹುಳ ಬಿಟ್ಕೊಂಡು ಟೆನ್ಷನ್ ಮಾಡಿಕೊಂಡು ಕಲಿಯೋದಕ್ಕಿಂತ ಆರಾಮಾಗಿ ಕಲಿತಾ ಹೋದರೆ ಬೆಟರ್ ಅಂತಲೇ ನನ್ನ ಪ್ರಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಮಸ್ಟ್ ಅಂತ ಅಂದರೆ ಏನಂತಂದರೆ ಪ್ರಾಕ್ಟೀಸ್ ನೀವು ಎಷ್ಟು ಮಸ್ಟಾಗಿ ಮಾಡ್ತೀರಾ, ಎಷ್ಟು ಹಾರ್ಡ್ ವರ್ಕ್ ಕೊಟ್ಟು ಮಾಡ್ತೀರಾ, ಅಷ್ಟು ಬೇಗ ನಿಮಗೆ ಹ್ಯಾಂಡ್ಗೆ, ನಿಮ್ಮ ಒಂದು ಕೈಗೆ ಕೆಲಸ ಬೇಗ ಕೂರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ನೋಡಿ ಕಲೀರಿ, ಅಥವಾ ಪ್ರಾಕ್ಟೀಸ್ ಮಾಡಿ ಕಲೀರಿ, ಅಥವಾ ಕೇಳಿಸ್ಕೊಂಡು ಕಲೀರಿ, ಒಟ್ಟು ಕಲೀರಿ.
ತುಂಬ ಚೆನ್ನಾಗಿ ಕಲಿಯಿರಿ. ನೀವು ಕಲ್ತಿದ್ದ ವಿದ್ಯೆನ ಮುಂದೊಂದು ದಿನ ನೀವು ಅದರಿಂದನೇ ದುಡಿಯೋ ಥರ ಆಗಬೇಕು, ಅದಷ್ಟೇ ಉದ್ದೇಶ. ಸೊ ನೋಡ್ತಾ ಇದ್ದೀರಲ್ಲ ಔಟ್ಲುಕ್ ಹೇಗೆ ಬಂದಿದೆ ಅಂತ ಹೇಳಿ. ಲೇಯರ್ಸ್ ಎಷ್ಟು ಚೆನ್ನಾಗಿ ಡಿಸ್ಪ್ಲೇ ಆಗಿದೆ. ಹಾಗೆಯೇ ಲೆಂತ್ ಕೂಡ ಅಷ್ಟೇ ತುಂಬ ಲೆಂತ್ ಹೋಗಿಲ್ಲ, ಇರೋ ಒಂದು ಲೆಂತಲ್ಲೇ ನಾವು ಹೇರ್ ಕಟ್ ಮಾಡಿದ್ದೀವಿ. ಸೊ ಇದರಲ್ಲಿ ನಿಮಗೆ ಬ್ಲೋ ಡ್ರೈ ಬೇಕು ಅಂತಂದರೆ ಏನು ಮಾಡಬೇಕು, ಕಮೆಂಟ್ ಮಾಡಬೇಕು. ನೀವು ಎಷ್ಟು ಬೇಗ ಕಮೆಂಟ್ ಹಾಕ್ತೀರಾ ಅಷ್ಟು ಬೇಗ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಸಕ್ಕತ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದ.